ನಮಸ್ಕಾರ ಸ್ನೇಹಿತರೆ, ಅನ್ನಭಾಗ್ಯ ಯೋಜನೆಯಲ್ಲಿ ನಿಮಗೆ ಎಷ್ಟು ಕೆಜಿ ಅಕ್ಕಿ ಸಿಗ್ತಾ ಇದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಯಾಕಂದ್ರೆ ಮೊದ್ಲು ಹೇಳ್ತಾ ಇದ್ದಾರೆ ಅಂದ್ರೆ ಒಬ್ಬೊಬ್ಬರಿಗೆ ಮಾರ್ಚ್ ನಲ್ಲಿ 10 ತಿಂಗಳು ಮಾತ್ರ ಕೊಡ್ತಾ ಇದಾರಂತೆ. ಇದು ಸರ್ಕಾರ ಕೊಟ್ಟಿದ್ದು 15 ಕೆಜಿ, ಆದ್ರೆ ನಿಮಗೆ ಸಿಕ್ಕಿರುವಂತದ್ದು ಬರೀ 10 ಕೆಜಿ. ಇದು ಸರ್ಕಾರದ ತಪ್ಪಲ್ಲ, ನ್ಯಾಯಬೆಲೆ ಅಂಗಡಿಯಲ್ಲಿ ಯಾರು ಇರ್ತಾರ ನೋಡಿ ಮಾಲೀಕರು, ಅವ್ರು ತಪ್ಪಾಗಿರತ್ತೆ. ಸೊ ಅವ್ರ ಮೇಲೆ ನೀವು ಆಕ್ಷನ್ ಕೂಡ ತಗೋಬಹುದು. ಆದ್ರೆ ಹೇಗ್ ತೆಗೆದುಕೊಳ್ಳೋದು ಅದನ್ನ ನಾನು ಹೇಳ್ತೀನಿ. ಸದ್ಯಕ್ಕೆ ನಿಮಗೆ ಈಗ ಏಪ್ರಿಲ್ ನಲ್ಲಿ ಮತ್ತೆ 10 ಕೆಜಿ ಅಕ್ಕಿ ಸಿಗ್ತಾ ಇದೆ, ಮತ್ತೆ ಐಟಮ್ಸ್ ಗಳು ಕೂಡ ಸಿಗ್ತಾ ಇದೆ ಅಂತೆ. ಹಾಗಾದ್ರೆ ಯಾವ ಯಾವ ವಸ್ತುಗಳು ಸಿಗ್ತಾ ಇದೆ ಎಲ್ಲ ಕೂಡ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಟೋಟಲಿ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ಎಲ್ಲ ಕೂಡ ನಾವು ಒಂದೊಂದಾಗಿ ತಿಳಿತಾ ಹೋಗೋಣ. ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದ್ರೆ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಶನ್ ಕೂಡ ಪ್ರತಿಯೊಬ್ರು ಆಲ್ ಅಂತ ಸೆಟ್ ಮಾಡಿ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಬರ್ತಕ್ಕಂತಹ ಎಲ್ಲ ಇಂಪಾರ್ಟೆಂಟ್ ವಿಡಿಯೋಸ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ. ಅಲ್ಲಿಂದ ಡೈರೆಕ್ಟ್ ಆಗಿ ವಿಡಿಯೋಸ್ ಗಳನ್ನ ನೋಡ್ಕೊಳ್ಬಹುದು. ಈಗ ನಾವು ಡೈರೆಕ್ಟ್ ಆಗಿ ಟಾಪಿಕ್ ಬಂದ್ಬಿಡೋಣ. ವೀಕ್ಷಕರೇ, ಅನ್ನಭಾಗ್ಯ ಯೋಜನೆಯಲ್ಲಿ ಏಪ್ರಿಲ್ ತಿಂಗಳಲ್ಲಿ 10 ಕೆಜಿ ಅಕ್ಕಿ ನಿಮಗೆ ಸಿಗ್ತಾ ಇದೆ. ಈಗ ಬರೀ 15 ಕೆಜಿ ಅಕ್ಕಿ ಸಿಗ್ತಾ ಇತ್ತು, ಈಗ ಯಾಕೆ 10 ಕೆಜಿ ಅಂತ ಕೇಳ್ಬಹುದು. ನಿಮಗೆ ಮಾರ್ಚ್ ನಲ್ಲಿ 10 ಕೆಜಿ ಅಕ್ಕಿನೇ ಸಿಕ್ಕಿತ್ತು, ಆದ್ರೆ 5 ಕೆಜಿ ನಿಮಗೆ ಫೆಬ್ರವರಿ ತಿಂಗಳದು ಕೊಟ್ಟಿರಲಿಲ್ಲ. ಹೀಗಾಗಿ ಆ ಒಂದು 5 ಕೆಜಿ ಮಾರ್ಚ್ ನಲ್ಲಿ ಮಿಕ್ಸ್ ಮಾಡಿ ಟೋಟಲಿ 15 ಕೆಜಿ ಅಕ್ಕಿ ನಿಮಗೆ ನ್ಯಾಯಬೆಲೆ ಅಂಗಡಿ ಮುಖಾಂತರ ಕೊಡ್ತಾ ಇದ್ರು. ಆದ್ರೆ ನ್ಯಾಯಬೆಲೆ ಅಂಗಡಿಯವರು ನಿಮಗೆ ಸರಿಯಾಗಿ ಅಕ್ಕಿ ಕೊಟ್ಟಿಲ್ಲ. ಒಂದೊಂದ್ ಕಡೆ 5 ಕೆಜಿ ಅಕ್ಕಿ ಕೊಟ್ರೆ, ಒಂದೊಂದ್ ಕಡೆ 10 ಕೆಜಿ ಅಕ್ಕಿ ಕೊಟ್ಟಿದ್ದಾರೆ. ಇನ್ ಕೆಲವೊಂದಿಷ್ಟು ಕಡೆ 15 ಕೆಜಿ ಅಕ್ಕಿ ನ್ಯಾಯಯುತವಾಗಿ ಕೊಟ್ಟಿದ್ದಾರೆ. ನಮಗಂತೂ 15 ಕೆಜಿ ಅಕ್ಕಿ ತಲಾ ಒಬ್ರಿಗೆ ಬಂದಿದೆ. ಹಾಗಾದ್ರೆ ನಿಮ್ಗೂ ಕೂಡ ಸಿಕ್ಕಿಲ್ಲ ಅಂದ್ರೆ, ನಿಮ್ಗೂ ಕೂಡ ಬಂದಿಲ್ಲಪ್ಪ ಅಂದ್ರೆ ನೀವೊಂದ್ ಕೆಲಸ ಮಾಡ್ಕೊಳ್ಬಹುದು. ಬಹಳಷ್ಟು ಜನರಿಗೆ ಈ ರೀತಿ ಆಗ್ತಾ ಇದೆ. ಒಂದು ವೇಳೆ ಬರೀ 10 ಕೆಜಿ ಅಕ್ಕಿ ಕೊಟ್ಟಿದ್ರೆ ಅಷ್ಟೇ ಅಲ್ಲ, ನಿಮಗೆ ಕಿರುಕುಳ ಕೊಡ್ತಾ ಇದ್ರೆ ಇಂದು ಬನ್ನಿ ನಾಳೆ ಬನ್ನಿ ಅಥವಾ ಕೊಡದೆ ಹೋಗಿದ್ರೆ ಅಕ್ಕಿಯನ್ನ ಅಥವಾ ಸರಿಯಾಗಿ ರೇಷನ್ ಅನ್ನ ಕೊಡ್ತಾ ಇಲ್ಲಪ್ಪ ಅಂದ್ರೆ ಟೋಟಲಿ ನಿಮಗೆ ನೀವೊಂದು ಕೆಲಸ ಮಾಡ್ಕೊಳ್ಬಹುದು. ರೇಷನ್ ಕಾರ್ಡ್ ಹೆಲ್ಪ್ ಲೈನ್ ನಂಬರ್ ಅಂತ ಹೇಳ್ಬಿಟ್ಟು ಗೂಗಲ್ ಅಲ್ಲಿ ಸರ್ಚ್ ಮಾಡಿ, ಕರ್ನಾಟಕ ರೇಷನ್ ಕಾರ್ಡ್ ಹೆಲ್ಪ್ ಲೈನ್ ನಂಬರ್ ಅಂತ ಸರ್ಚ್ ಮಾಡಿದ್ರೆ ಸಾಕು, ನಿಮಗೆ ಒಂದು ನಂಬರ್ ಸಿಗತ್ತೆ. ಆ ನಂಬರ್ಗೆ ಒಂದು ಕರೆ ಮಾಡಿದ್ರೆ ಸಾಕು. ನಾನು ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ತಿಳಿಸಿದ್ದೀನಿ, ಆದ್ರೂ ಸಹಿತ ಒಂದು ಕ್ಲಾರಿಟಿ ಇರ್ಲಿ ಅಂತ ತಿಳಿಸ್ತಾ ಇದ್ದೀನಿ. ಗೂಗಲ್ ಅಲ್ಲಿ ಕರ್ನಾಟಕ ರೇಷನ್ ಕಾರ್ಡ್ ಹೆಲ್ಪ್ ಲೈನ್ ನಂಬರ್ ಅಂತ ಸರ್ಚ್ ಮಾಡಿದ್ರೆ ಸಾಕು, ಒಂದು ನಂಬರ್ ಸಿಗತ್ತೆ. ಆ ಒಂದು ನಂಬರ್ಗೆ ಕರೆ ಮಾಡಿ ಈ ರೀತಿ ನಮ್ಮ ಏರಿಯಾದಲ್ಲಿ ನಡೀತಾ ಇದೆ, ನಿಮ್ಮ ಜಿಲ್ಲೆ, ನಿಮ್ಮ ತಾಲೂಕು, ನಿಮ್ಮ ಗ್ರಾಮ, ನಿಮ್ಮ ಏರಿಯಾ ಅಂತ ಹೇಳಿದ್ರೆ ನೀವು ಡೆಫಿನೆಟ್ಲಿ ಅವ್ರಿಗೆ ಕನ್ಫರ್ಮ್ ಆಗತ್ತೆ, ಅಡ್ರೆಸ್ ತೆಗೆದುಕೊಳ್ತಾರೆ. ಅಲ್ಲಿರ್ತಕ್ಕಂತಹ ನ್ಯಾಯಬೆಲೆ ಅಂಗಡಿಯವನಿಗೆ ಕಾಲ್ ಮಾಡ್ತಾರೆ ಅಥವಾ ಆ ಒಂದು ಸ್ಥಳಕ್ಕೆನೆ ಬಂದು ಏನು ಕಾನೂನು ಕ್ರಮ ಇದೆ ನೋಡಿ ಅದನ್ನ ತೆಗೆದುಕೊಳ್ತಾರೆ, ಅಥವಾ ಕರೆಕ್ಟ್ ಆಗಿ ಕೊಡ್ಬೇಕನ್ನುವಂತಹ ಒಂದು ಎಚ್ಚರಿಕೆ ಕೂಡ ಕೊಡ್ತಾರೆ. ಓಕೆನಾ? ಸೊ ಈ ರೀತಿ ಸರ್ಕಾರವೇ ಖುದ್ದಾಗಿ ಹೇಳ್ತಾ ಇದೆ, ನಿಮ್ಗೆ ಏನಾದ್ರೂ ಸರಿಯಾಗಿ ಅಕ್ಕಿ ಕೊಡ್ತಾ ಇಲ್ಲ, ಕಿರುಕುಳ ಕೊಡ್ತಾ ಇದ್ರೆ ಈ ರೀತಿ ಬಹಳಷ್ಟು ಕಡೆ ನಡೀತಾ ಇದೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಪ್ರತಿಯೊಬ್ರು ಕೂಡ ಈ ಒಂದು ವಿಡಿಯೋನ ಆದಷ್ಟು ರೇಷನ್ ಕಾರ್ಡ್ ಇರ್ತಕ್ಕಂತಹ ಫಲಾನುಭವಿಗಳಿಗೆ ಶೇರ್ ಮಾಡೋದನ್ನ ಬರಿಬೇಡಿ. ಇನ್ನು ಈ ಒಂದು 4 ಐಟಮ್ಸ್ ಗಳನ್ನ ಕೊಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ತಾ ಇದ್ರಿ. ಇದು ಒಂದೊಂದ್ ಕಡೆ ಕೊಡ್ತಾರೆ, ಒಂದೊಂದ್ ಕಡೆ ಇಲ್ಲ. ಮೊದಲು ಕೊಡ್ತಾ ಇದ್ರು, ಈಗ ನೋಡ್ಬೇಕು ಸರಿಯಾಗಿ ಸರ್ಕಾರ ಟೋಟಲ್ 10 ಕೆಜಿ ಅಕ್ಕಿನೇ ಕೊಡ್ತದೆ ಅಂತ ಹೇಳ್ತಾ ಇದ್ದಾರೆ. ಈಗ ಅಕ್ಕಿ ಆಗಿರ್ಲಿ, ರಾಗಿ ಆಗಿರ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಕೊಡ್ತಾ ಇದ್ರು. ಸದ್ಯಕ್ಕೆ ಈಗ ಐಟಮ್ಸ್ ಗಳನ್ನ ಬಂದ್ ಮಾಡುವಂತಹ ಚಾನ್ಸಸ್ ಇದೆ. ಸದ್ಯಕ್ಕೆ ನಮಗೆ 10 ಕೆಜಿ ಅಕ್ಕಿನೇ ಸಿಗತ್ತೆ. ಯಾಕಂದ್ರೆ ಕೇಂದ್ರ ಸರ್ಕಾರದಿಂದ ಪ್ರತಿ ಒಂದು ಎಷ್ಟು ನಮಗೆ ಟನ್ ಬೇಕಾಗತ್ತೆ ಕರ್ನಾಟಕ ರಾಜ್ಯಕ್ಕೆ. ಆಲ್ರೆಡಿ KH ಮುನಿಯಪ್ಪನವರು ಕೇಂದ್ರ ಸಚಿವರ ಹತ್ರ ಮಾತಾಡ್ಕೊಂಡು, ಆಹಾರ ಸಚಿವರ ಹತ್ರ ಮಾತಾಡ್ಕೊಂಡು ನಮಗೆ ಇಂತಿಷ್ಟು ಟನ್ ಬೇಕಾಗತ್ತೆ. ಪ್ರತಿ ಒಂದು ಕೆಜಿಗೆ 25 ರೂಪಾಯಿ ಬೀಳತ್ತಂತೆ. ಅಂದ್ರೆ 22 ರೂಪಾಯಿ 23 ರೂಪಾಯಿ ಬೀಳತ್ತೆ. ಆದ್ರೆ ಎಲ್ಲ ಸರಬರಾಜು ಹಿಡ್ಕೊಂಡು ಅಲ್ಲಿಂದ ಇಲ್ಲಿವರೆಗೂ ಕೂಡ ಬರಬೇಕಲ್ವಾ, ಎಲ್ಲ ಕೂಡ ಹಿಡ್ಕೊಂಡು ಟೋಟಲಿ ಸಾರಿಗೆ ವೆಚ್ಚನ ಹಿಡ್ಕೊಂಡು 25 ರೂಪಾಯಿ ಕೆಜಿ ಆಗಿ ಅಕ್ಕಿ ಬೀಳತ್ತಂತೆ. ಆ ಒಂದು 25 ರೂಪಾಯಿ ಕೆಜಿ ಆಗಿ ಅಕ್ಕಿ ಬಿದ್ರೆ ನಮಗೆ ಟೋಟಲಿ ಮೊದಲು ಎಷ್ಟು ಕೊಡ್ತಾ ಇದ್ರು, 29 ರೂಪಾಯಿ ಕೊಡ್ತಾ ಇದ್ರು. ಟೋಟಲಿ 170 ರೂಪಾಯಿ ತನಕ ನಮಗೆ ಒಂದು 5 ಕೆಜಿ ಅಕ್ಕಿಗೆ ಟೋಟಲಿ 170 ರೂಪಾಯಿ ಕೊಡ್ತಾ ಇದ್ರು. ಸದ್ಯಕ್ಕೆ ನಮಗೆ ಟೋಟಲಿ ಈಗ ಅದನ್ನ ಬೇಡ ಅಂತ ಹೇಳ್ಬಿಟ್ಟು, ಹಣ ಬೇಡ ಅಂತ ಹೇಳ್ಬಿಟ್ಟು ಡೈರೆಕ್ಟ್ ಆಗಿ ಅಕ್ಕಿಯನ್ನ ತರಿಸ್ಕೊಂಡು, ಅಕ್ಕಿ ದಾಸ್ತಾನ ಇದೆ ಅಂತ ಹೇಳ್ಬಿಟ್ಟು ಅಕ್ಕಿಯನ್ನ ತೆಗೆದುಕೊಂಡು ನಿಮ್ಮೆಲ್ಲರ ನ್ಯಾಯಬೆಲೆ ಅಂಗಡಿ ಮುಖಾಂತರ ನಿಮ್ಮೆಲ್ಲರಿಗೂ ಈ ಒಂದು ಅಕ್ಕಿಯನ್ನ ಸರಬರಾಜು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಈ ತಿಂಗಳು ಅಷ್ಟೇ ಅಲ್ಲ, ಮುಂದಿನ ಎಲ್ಲ ತಿಂಗಳಲ್ಲಿ 10 ಕೆಜಿ ಅಕ್ಕಿನೇ ಸಿಗ್ತಾ ಹೋಗುತ್ತೆ. ಓಕೆನಾ? ಸೊ ನಿಮಗೆ ಬರೀ 15 ಕೆಜಿ ಅಕ್ಕಿ ಸಿಗ್ತದೆ ಅಂತ ಅನ್ಕೊಳ್ಬೇಡಿ. 15 ಕೆಜಿ ಮಾರ್ಚ್ ನಲ್ಲಿ ಮಾತ್ರ ಇತ್ತು, ಯಾಕಂದ್ರೆ ಫೆಬ್ರವರಿ ಪೆಂಡಿಂಗ್ ಇತ್ತು, ಅದನ್ನ ಸೇರಿಸಿ ಹಾಕೊಟ್ಟಿದ್ದಾರೆ. ಇನ್ನೆಲ್ಲ ಕಂತುಗಳು ಎಲ್ಲ ತಿಂಗಳುಗಳು ಪ್ರತಿ ತಿಂಗಳು ಕೂಡ ನಿಮ್ಗೆ 10 ಕೆಜಿ ಅಕ್ಕಿ ನ್ಯಾಯಬೆಲೆ ಅಂಗಡಿ ಮುಖಾಂತರ ಸಿಗತ್ತೆ. ಇದು ಒಂದು ಒಳ್ಳೆ ವಿಷಯ ಅಂತ ಹೇಳ್ಬೋದು. ಯಾಕಂದ್ರೆ ಹಣ
ಒಂದ್ ತಿಂಗಳು ಜಮಾ ಆಗ್ತಾ ಇತ್ತು, ಇನ್ನೊಂದ್ ತಿಂಗಳದ ಪೆಂಡಿಂಗ್ ಉಳಿತಾ ಇತ್ತು. ಆದ್ರೆ ಅಕ್ಕಿ ಹಾಗಲ್ಲ, ಪ್ರತಿ ತಿಂಗಳು ನ್ಯಾಯಬೆಲೆ ಅಂಗಡಿ ಮುಖಾಂತರ ಸಿಕ್ಕೇ ಸಿಗತ್ತೆ. ಹೀಗಾಗಿ ಇದೊಂದು ಬೆಟರ್ ಆಪ್ಷನ್, ಬೆಟರ್ ಒಂದು ಡಿಸಿಷನ್ ಅಂತ ಹೇಳ್ಬೋದು ಕೆ ಎಚ್ ಮುನಿಯಪ್ಪನವ್ರದ್ದು. ಇಷ್ಟು ನಿಮಗೆ ಲೇಟೆಸ್ಟ್ ಆಗಿ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿ ಇತ್ತು ತಿಳಿಸಿದೀನಿ. ಇದನ್ನ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಅಲ್ಲಿ ತನಕ ಬಾಯ್ ಬಿಡಿಗೆ ಫ್ರೆಂಡ್ಸ್.